ದೇಶದ ಔದ್ಯೋಗಿಕ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾದವರಿಗೆ ಇಪಿಎಫ್ಒ ನಿಂದ ಕನಿಷ್ಠ 1,000 ಮಾತ್ರ ಪಿಂಚಣಿ ಬರುತ್ತಿದ್ದು, ಇದರಿಂದ ಜೀವನ ನಡೆಸುವುದು ತುಂಬಾ ದುರದೃಷ್ಟಕರ ಸಂಗತಿಯಾಗಿದೆ. ಇದರ ವಿರುದ್ಧ ಪ್ರತಿಭಟನೆಯನ್ನು ಫೆಬ್ರವರಿ 27ರಂದು ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಮಿಕರು ಸೇವೆಯಲ್ಲಿ ಇದ್ದಾಗ 12% ಹಣ ಕಡಿತಗೊಳಿಸಿ ಇಪಿಎಫ್ ಜಮೆ ಮಾಡಲಾಗುತ್ತಿದೆ. ಆ ಮೊತ್ತದಲ್ಲಿ 8.33% ಪಿಂಚಣಿಗೆ ಸೇರುತ್ತದೆ. ಅಂದಾಜು ರೂಪಾಯಿ 1,250 ಪ್ರತಿ ತಿಂಗಳು ಜಮಾ ಆಗಿರೋದ್ರಿಂದ ಅಂದಾಜು 4 ರಿಂದ 5 ಲಕ್ಷದಷ್ಟು ಒಟ್ಟು ಮೊತ್ತವಾಗಿರುತ್ತದೆ. ಸರ್ಕಾರ ಬರೀ ಭರವಸೆ ನೀಡುತ್ತಿದ್ದು, ಇದರ ವಿರುದ್ಧ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮತ್ತು ಕಲಬುರಗಿಯ ಸಂಸದರು ಮತ್ತು ಇಪಿಎಫ್ಒ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗುತ್ತದೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಪಿಂಚಣಿದಾರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಎಂದು ಮನವಿ ಮಾಡಿದರು. ಕೆಎಸ್ಆರ್ಟಿಸಿ ಸ್ಟಾಫ್, ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಎಂಪ್ಲಾಯೀಸ್, ಸೊ ಈ ತರ ಯಾರಿಗೆ ಪೆನ್ಷನ್ ಇದರಲ್ಲಿ ಗ್ಯಾರಂಟಿ ನೀರಿನಲ್ಲಿ ಇರಂಗಿಲ್ಲ ಅಂತ ಎಲ್ಲ ಎಂಪ್ಲಾಯೀಸ್ಗೆ ತಗೊಂಡು ಒಂದು ಹೊಸ ಆಕ್ಟ್ ರೆಡಿ ಮಾಡಿ EPS 95 ಅಂತ ಹೇಳಿ ಅದಕ್ಕೆ ಹೆಸರು ಕೊಟ್ಟಿದ್ರು. ಇದರಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಪ್ರತಿ ಎಂಪ್ಲಾಯ್ಗೆ ಅವ್ನ ಸ್ಯಾಲರಿನಿಂದ 100% ಡಿಡಕ್ಷನ್ ಆಗ್ತಿತ್ತು ಮಂತ್ಲಿ ಸ್ಯಾಲರಿ. ಮತ್ತೆ ಆ ಸಂಸ್ಥೆದವ್ರು ಕೂಡ 100% ಕೊಡ್ತಿತ್ತು. ಹೀಗಾಗಿ 24% ಅಲ್ಲಿ ಡಿಪಾಸಿಟ್ ಆಗ್ತಿತ್ತು. ಅದರಲ್ಲಿ ಸುಮಾರು 17% ಪೆನ್ಷನ್ ಸಲುವಾಗಿ ರಿಸರ್ವ್ ಮಾಡ್ತಿದ್ರು. ಬಾಕಿದವ್ರು ರಿಟೈರ್ ಆದಮೇಲೆ ಅವರಿಗೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂತೇಳಿ ಅವ್ರಿಗೆ ವಾಪಸ್ ಕೊಡ್ತಿದ್ರು. ಬಾಕಿ ಸುಮಾರು 16% ಅವ್ರ ಹತ್ರನೇ ಡಿಪಾಸಿಟ್ ಆಗ್ತಿತ್ತು. ಉದಾಹರಣೆಗೆ ನಮ್ಮ ಕಲಬುರಗಿಯ KDN ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ಸು, MR ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ಸು, ಇಂಜಿನಿಯರಿಂಗ್ ಕಾಲೇಜ್ ಅನ್ಎಡೆಡ್ ಇರುವಂಥ ಪ್ರೊಫೆಸರ್ಸು, KSRTC ಸ್ಟಾಫು, ಮತ್ತು ಸಿಮೆಂಟ್ ಇಂಡಸ್ಟ್ರಿ ಸ್ಟಾಫು, ಇಂಥವರೆಲ್ಲ ಬರ್ತಾರೆ. ದೇಶದಲ್ಲಿ ಒಟ್ಟು ಸುಮಾರು 70 ಲಕ್ಷ ಜನ ಈ EPS ಸ್ಕೀಮ್ನಲ್ಲಿದ್ದಾರೆ. ತಮಗೆಲ್ಲ ಪತ್ರಕರ್ತರಿಗೆ ಹಿರಿಯರಿಗೆ ಗೊತ್ತಿರಬೇಕು, ಅಶೋಕ್ ರಾವತ್ ಅನ್ನೋರು ಆವಾಗ ಪ್ರೆಸಿಡೆಂಟ್ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಜಂತರ್ ಮಂತರ್ನಲ್ಲಿ ನಿರಂತರವಾಗಿ ಸುಮಾರು 1.5 ವರ್ಷದಿಂದ ಹೋರಾಟ ನಡೀತಾ ಇದೆ. ಈಗ ಸದ್ಯ ಏನು ಈ ಸ್ಕೀಮ್ನಲ್ಲಿ ಇವರಿಗೆ ಕೆಲವರಿಗೆ ಬರೀ 1,000, 1,500, 2,000, 800 ಇಷ್ಟಿಷ್ಟೇ ಪೆನ್ಷನ್ ಬರ್ತಾ ಇದೆ ಮಂತ್ಲಿ ಪೆನ್ಷನ್. ಅವ್ರು ಆ್ಯಕ್ಚುಲಿ ಡಿಪಾಸಿಟ್ ಆಗಿದ್ದು ಸ್ಯಾಲ್ರಿ ಪೋರ್ಷನ್ದು 16%. ಅದನ್ನು ಅವರು ಸರಿಯಾಗಿ ಡಿಪಾಸಿಟ್ ಮಾಡಿ ಇವರಿಗೆ ಹಂಚ್ಲಿಕ್ಕೆ ಬೇಕಾದಷ್ಟು ದುಡ್ಡು ಕೊಡಬೇಕಾಗಿತ್ತು. ಅದೇನೋ ಗೌರ್ಮೆಂಟ್ ವಿಫಲತೆ, ಅದರಿಂದ ಇವರಿಗೆಲ್ಲ ಬಹಳ ಕಡಿಮೆ ಸಂಬಳ ಬರ್ತಾ ಇದೆ. ಈ ಒಂದು ಪ್ರಮುಖ ಬೇಡಿಕೆ ನಮ್ದೇನಂತ ಹೇಳಿದ್ರೆ ಮಿನಿಮಮ್ ನಾವು ಹೆಚ್ಚಿಗೆ ಕೇಳ್ತಾ ಇಲ್ಲ, 7,500 ಇವರಿಗೆ ಮಂತ್ಲಿ ಪೆನ್ಷನ್ ಮಾಡಿ ಪ್ಲಸ್ DA ಮತ್ತೆ ಮೆಡಿಕಲ್ ಅಲೌನ್ಸ್. ಯಾಕಂತಂದ್ರೆ ರಿಟೈರ್ ಆದಮೇಲೆ ಎಲ್ರಿಗೂ ವಯಸ್ಸಾಗಿರ್ತದೆ, ಇದು ಕೊಡಿ ಅನ್ನೋದು ನಮ್ಮ ಬಹಳ ಪ್ರಮುಖ ಬೇಡಿಕೆ. ಸರ್ಕಾರ ಕಣ್ಮುಚ್ಚಿದು ಕೊಡಬೇಕಾಗಿತ್ತು, ಆದರೂ ಕೂಡ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತೇಳಿ ವಿಳಂಬ ಮಾಡ್ತಾ ಇದೆ. ಅದರ ಸಲುವಾಗಿ ನಾವು ಕಲಬುರಗಿನಲ್ಲಿ 27ನೇ ತಾರೀಕಿಗೆ ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ನೌಕರರು ಸೇರಿ ನಮ್ಮ ವಲ್ಲಭಾಯ್ ಪಟೇಲ್ ಚೌಕ್ನಿಂದ ಒಂದು ಪ್ರತಿಭಟನೆ ಮೆರವಣಿಗೆ ಮೂಲಕ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂಥ ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಮತ್ತು ನಮ್ಮ ಪ್ರಾವಿಡೆಂಟ್ ಫಂಡಿನ ರೀಜನಲ್ ಕಮಿಷನರ್ ಅವರಿಗೆ ಮನವಿ ಪತ್ರ ಕೊಟ್ಟು ನಮ್ಮ ಬೇಡಿಕೆಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂತ ಹೇಳಿದ್ರೆ, ಇದರ ಅನ್ವಯ ಭಾಳಷ್ಟು ಜನ ಕಲಬುರಗಿನಲ್ಲಿ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಯಾವುದೂ ವೇದಿಕೆ ಆಗಿಲ್ಲ, ಇಲ್ಲಿವರೆಗೂ ಪ್ರತಿಭಟನೆ ಆಗಿಲ್ಲ, ಅವ್ರವ್ರ ಇಂಡಿವಿಜುವಲ್ ಎಲ್ಲೋ ಬಡದಾಡ್ತಾ ಇದ್ದಾರೆ. ಅದಕ್ಕೆ ಇದೊಂದು ವೇದಿಕೆ ಅಸ್ತಿತ್ವದಲ್ಲಿದೆ. ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ವಿಶೇಷವಾಗಿ ಇಂಜಿನಿಯರ್ಸು, ಡಾಕ್ಟರ್ಸು ಅವರೆಲ್ಲ ಸಂಕೋಚ ಪಡ್ತಾರೆ. ನಾನು ಅನೇಕ ಜನರಿಗೆ ಫೋನ್ ಮಾಡಿದೆ, ನಾವು ಬರ್ಬೇಕ್ರಿ ಅಂತ ಹೇಳಿದ್ರು. ಮತ್ತೆ ನಿಮ್ಗೆ ಟೆನ್ಷನ್ ಹೆಚ್ಚಿಗೆ ಆಗ್ಬೇಕಾದ್ರೆ ನೀವು ಬನ್ನಿ ಅಂತ ಹೇಳಿದ್ವಿ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR,
CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.